ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಯು ಡೇಸ್ ಪ್ಲಸ್ನಲ್ಲಿ ಇಂಪೋರ್ಟ್ ಮಾಡ್ಯೂಲ್ ಅಂದರೆ ಯಾವುದಾದ್ರೂ ಮಗುವನ್ನು ನಾವು ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ, ಟಿ ಸಿ ಬಂದಿದೆ, ಸೊ ನಮ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಹೇಗೆ ಅಂತ. ನೀವು ಇದನ್ನು ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ನಮ್ಮ ಒಂದು ಸ್ಯಾಟ್ಸ್ನಲ್ಲಿ SATS ನಂಬರ್ ಇರ್ತದೆ ಸ್ನೇಹಿತರೆ, ಆದರೆ ಯು ಡೇಸ್ನಲ್ಲಿ SATS ನಂಬರ್ ಇರೋದಿಲ್ಲ. ನಾವೇನು ಮಾಡಬೇಕು, PN ಪೆನ್ ನಂಬರ್ ಅಂತಿರುತ್ತೆ ಸ್ನೇಹಿತರೆ, ಆ ಒಂದು ಪೆನ್ ನಂಬರನ್ನು ಇದ್ದರೆ ಅಷ್ಟೇ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಾಗತ್ತೆ. ಆ ಒಂದು ಪೆನ್ ನಂಬರ್ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಯಾವ ರೀತಿ ತಗೋಬೇಕು ಅಂತಲೂ ಸಹ ನಾನು ಹೇಳ್ತೀನಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ ಯು ಡೈಸ್ ಪ್ಲಸ್ ಅಂತ ಬರುತ್ತೆ. ಇದನ್ನು ನೀವು ವೆಬ್ಸೈಟ್ ಓಪನ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇಲ್ಲಿ ಮೇಲೆ ಆರೆಂಜ್ ಕಲರಲ್ಲಿ ಇದೆಯಲ್ಲ, ಇಲ್ಲಿ ಬರುತ್ತೆ. ಒಂದು ವೇಳೆ ನಿಮ್ಗೆ ಈ ಥರ ಪೇಜ್ ತೋರಿಸ್ತಿಲ್ಲ ಅಂದರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆ ನೋಡಿ, ಇದು ಆನ್ ಇದ್ದರೆ ಅಷ್ಟೇ ಈ ಥರ ತೋರಿಸುತ್ತೆ ಸ್ನೇಹಿತರೆ. ಇಲ್ಲಾಂದರೆ ಮೊಬೈಲಲ್ಲಿ ಯಾವ ರೀತಿ ತೋರಿಸ್ಬೇಕೋ ಆ ರೀತಿ ತೋರಿಸುತ್ತೆ. ಸೊ ನಾವೇನು ಮಾಡಬೇಕು, ಈ ಡೆಸ್ಕ್ಟಾಪ್ ಸೈಟನ್ನು ಆನಲ್ಲಿ ಇದು ರೈಟ್ ಮಾರ್ಕ್ ಇರಬೇಕು. ರೈಟ್ ಮಾರ್ಕ್ ಇದ್ದರೆ ಈ ರೀತಿ ಆಪ್ಷನ್ ತೋರಿಸುತ್ತೆ. ಸೊ ನಾವೀಗ ಏನು ಮಾಡೋಣ, ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತಿದೆಯಲ್ಲ, ಇದಕ್ಕೆ ಟಚ್ ಮಾಡೋಣ ಸ್ನೇಹಿತರೆ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಟಚ್ ಮಾಡಿದಾಗ ಯು ಡೇಸ್ ಪ್ಲಸ್ದು ಎಲ್ಲ ಒಂದು ಇದು ಓಪನ್ ಆಗುತ್ತೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಸ್ಟೇಟ್ ಅಂತ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಗೋ ಅಂತ ಕೊಟ್ಟಾಗ ನಾವು ಒಂದು ಮಗುವನ್ನು ಯು ಡೇಸ್ ಪ್ಲಸ್ನಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ನಾವು ಸ್ಟೂಡೆಂಟ್ ಮಾಡ್ಯೂಲ್ಗನ್ನು ಹೋಗಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಸ್ಟೂಡೆಂಟ್ ಮಾಡ್ಯೂಲ್ಗೆ ಹೋದಾಗ ಅದರದಂಥ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನೋದು ಕೇಳುತ್ತೆ. ಸೊ ನಾವೇನು ಮಾಡಬೇಕು, ಈ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಇಲ್ಲಿ ಕ್ಯಾಪ್ಚಾವನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ನಿಮಗೆ ಯೂಸರ್ ID ಪಾಸ್ವರ್ಡ್ ಅಂತ ಗೊತ್ತಿದೆ ಅಂದ್ಕೊತೀನಿ. ಗೊತ್ತಿಲ್ಲ ಅಂದರೆ ಫರ್ಗಾಟ್ ಪಾಸ್ವರ್ಡ್ ಅಂತಿದೆಯಲ್ಲ, ಅಲ್ಲಿ ಒಂದು ಫರ್ಗಾಟ್ ಪಾಸ್ವರ್ಡ್ಗೆ ಹೋದರೆ ನಿಮಗೆ ಆ ಒಂದು ಯೂಸರ್ ID ಪಾಸ್ವರ್ಡನ್ನು ಪಡೆಯಬಹುದು ಸ್ನೇಹಿತರೆ. ಈಗ ನಾನು ಕ್ಯಾಪ್ಚಾ ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ. ಈ ಒಂದು ಕ್ಯಾಪ್ಚಾ ಹಾಕಿ ಲಾಗಿನ್ ಆದಾಗ ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ಬಂದಿದೆ. ಸೊ ಕ್ಯಾಪ್ಚಾ ಹಾಕ್ತಾ ಇದ್ದೀನಿ. ಒಂದು ವೇಳೆ ಪೆನ್ ನಂಬರ್ ಇಲ್ಲ ಅಂದರೂ ಸಹ ನಾವು ಪೆನ್ ನಂಬರ್ ಯಾವ ರೀತಿ ತಗೋಬೇಕಂತನೂ ಸಹ ನಾನು ಹೇಳ್ತೀನಿ ಸ್ನೇಹಿತರೆ. ಈಗ ಲಾಗಿನ್ ಆಗಬೇಕು. ಈ ರೀತಿ ಲಾಗಿನ್ ಆದಾಗ ನಮ್ಮ ಶಾಲೆಯ ಯು ಡೇಸ್ ಪ್ಲಸ್ ಓಪನ್ ಆಗುತ್ತೆ. ಇಲ್ಲಿ ವರ್ಷ 2025-26 ಅನ್ನೋದು ತೆಗೆದುಕೊಂಡಾಗ ಈ ರೀತಿ ಒಂದು ಸ್ಕೂಲ್ ಇನ್ಫಾರ್ಮೇಷನ್ ಬರುತ್ತೆ. ಅದನ್ನು ಕ್ಲೋಸ್ ಮಾಡಿ ಸ್ನೇಹಿತರೆ, ಅದು ಅವಶ್ಯಕತೆ ಇರುವುದಿಲ್ಲ. ಆದರೆ ಇಲ್ಲಿ ಏನಿದೆಯಪ್ಪ ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಇಲ್ಲಿ ಎಲ್ಲ ಆಪ್ಷನ್ಸು ನಿಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಬೇಕಾಗಿರೋದು ನಿಮಗೆ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತಿದೆ. ಸೊ ಇಲ್ಲಿ ಬರಬೇಕು. ನೀವೇನು ಮಾಡಬೇಕಪ್ಪ ಇಲ್ಲಿ ಅಂದರೆ ಇಂಪೋರ್ಟ್ ಮಾಡ್ಯೂಲ್ ಅಂತಿದೆ ನೋಡಿ ಸ್ನೇಹಿತರೆ. ಇಂಪೋರ್ಟ್ ಮಾಡ್ಯೂಲ್ ಅಂತ ಅದರ ಮೇಲೆ ಟಚ್ ಮಾಡಿದಾಗ ಇಂಪೋರ್ಟ್ ವಿತಿನ್ ಸ್ಟೇಟ್, ಔಟ್ಸೈಡ್ ಸ್ಟೇಟ್ ಆ್ಯಂಡ್ ಇವೆರಡು ಇಂಪಾರ್ಟೆಂಟ್ ನಮಗೆ. ಒಂದು ವೇಳೆ ಬೇರೆ ಸ್ಟೇಟಿಂದ ಬಂದಾಗ ಈ ಒಂದು ಗೋ ಆಪ್ಷನ್ ಇಲ್ಲೈತಲ್ಲ, ಇದನ್ನು ತಗೋಬೇಕು. ಇಂಪೋರ್ಟ್ ವಿತಿನ್ ಸ್ಟೇಟ್ ಅಂತ ಆಪ್ಷನ್, ನಾವು ವಿತಿನ್ ಸ್ಟೇಟಿಂದ ಬಂದಿರೋ TC ಆದರೆ ಇಲ್ಲಿ ಗೋ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಳಬೇಕಾಗತ್ತೆ. ತೆಗೆದುಕೊಂಡಾಗ ಈ ರೀತಿ ಒಂದು ಆಪ್ಷನ್ನು ನಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ನಮ್ಮ ಹತ್ರ ಏನಾದರೂ ಪೆನ್ ನಂಬರ್, ಸ್ಟೂಡೆಂಟ್ ಪೆನ್ ನಂಬರ್ ಗೊತ್ತಿದ್ದರೆ ಈ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಗೋ ಅಂತ ಕೊಟ್ಟರೆ ನಮಗೆ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ಓಪನ್ ಆಗಿಬಿಡ್ತದೆ. ಒಂದು ವೇಳೆ ನಿಮಗೆ ಪೆನ್ ನಂಬರ್ ಗೊತ್ತಿಲ್ಲ ಸರ್, ನಾನು ಏನು ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ನಲ್ಲಿರುವಂತಹ ಆಧಾರ್ ನಂಬರ್ ಮತ್ತು ಪೆನ್ ನಂಬರ್ ಇವೆರಡನ್ನೂ ನಾವು ಎಂಟ್ರಿ ಮಾಡಬೇಕು. ಎಲ್ಲಿ ಎಂಟ್ರಿ ಮಾಡಬೇಕಂದ್ರೆ ಇಲ್ಲೈತಿ ನೋಡಿ, ಗೆಟ್ ಪೆನ್ ಆ್ಯಂಡ್ DOB ಅಂದರೆ ಡೇಟ್ ಆಫ್ ಬರ್ತ್. ಇಲ್ಲಿ ಏನು ಮಾಡಬೇಕು, ನಾವು ಆಧಾರ್ ನಂಬರು ಮತ್ತು ಇಯರ್, ಯಾವ ಒಂದು ವರ್ಷ ಅಂತ ಹಾಕಬೇಕಾಗತ್ತೆ ಸ್ನೇಹಿತರೆ. ಮೊದಲಿಗೆ ಈಗ ನಾನು ಆಧಾರ್ ನಂಬರನ್ನು ಹಾಕ್ತಾ ಇದ್ದೀನಿ. ಆ ಮಗುದ ಪೆನ್ ನಂಬರ್ ಗೊತ್ತಿಲ್ಲ, ಸೊ ಪೆನ್ ನಂಬರ್ ತಗೊಳ್ಳೋಕ್ಕೆ ಆಧಾರ್ ನಂಬರನ್ನು ಹಾಕ್ತಾ ಇದ್ದೀನಿ. ಮತ್ತು ಹುಟ್ಟಿದ ವರ್ಷ ಹಾಕಬೇಕಾಗತ್ತೆ ಸ್ನೇಹಿತರೆ. ಯಾವ ವರ್ಷ ಹುಟ್ಟಿದೆ ಆ ವರ್ಷವನ್ನು ಎಂಟ್ರಿ ಮಾಡಿ ಸರ್ಚ್ ಅಂತ ಕೊಟ್ಟರೆ ಕೆಳಗೆ ನೋಡಿ ಪೆನ್ ನಂಬರ್ ಬಂತು. ಈ ಒಂದು ಪೆನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಎರಡೂ ಬಂತು ಸ್ನೇಹಿತರೆ. ನಾನು ಈ ಪೆನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಇವೆರಡನ್ನೂ ನಾನು ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಈಗ ಬರ್ಕೊತೀನಿ. ಬರ್ಕೊಂಡ್ಮೇಲೆ ನಾನು ಬ್ಯಾಕ್ ಹೋಗಬೇಕಾಗತ್ತೆ. ಇಲ್ಲಿ ಕ್ರಾಸ್ ಔಟ್ ಇದೆಯಲ್ಲ, ಈ ಒಂದು ಬ್ಯಾಕ್ ಹೋಗ್ಬಿಡೋಣ. ಬ್ಯಾಕ್ ಹೋದಾಗ ಮತ್ತೆ ಏನು ಮಾಡಬೇಕು, ನಾವು ಇಲ್ಲಿ ಸ್ಟೂಡೆಂಟ್ ಪೆನ್ ಅಂದು ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಸ್ಟೂಡೆಂಟ್ ಪೆನ್ ಮತ್ತು ಡೇಟ್ ಆಫ್ ಬರ್ತ್ ಅಂತಿದೆ. ಸೊ ನಾವಿಲ್ಲಿ ಪೆನ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಾವೀಗ ಪಡೆದುಕೊಂಡಂತಹ ಪೆನ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗ ನಾನೇನು ಮಾಡಿದೆ, ಒಂದು ಪೆನ್ ನಂಬರನ್ನು ಎಂಟ್ರಿ ಮಾಡಿದೆ. ಆ ಒಂದು ಪೆನ್ ನಂಬರ್ ಸುಮಾರು 11 ನಂಬರ್ ಇರ್ತದೆ. ಆ ಒಂದು 11 ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಆ ಒಂದು ಎಂಟ್ರಿ ಮಾಡಿದ ಮೇಲೆ ಮತ್ತೆ ಇಲ್ಲಿ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡಲ್ಲಿ ಏನಿದೆಯೋ ಆ ಒಂದು ಡೇಟ್ ಆಫ್ ಬರ್ತನ್ನು ಕಂಪ್ಲೀಟ್ ಎಂಟ್ರಿ
ಮಾಡಬೇಕಾಗತ್ತೆ. ಈ ಒಂದು ಡೇಟ್ ಆಫ್ ಬರ್ತು ಮತ್ತು ಪೆನ್ ನಂಬರ್ ಹಾಕಿ ನಾವಿಲ್ಲಿ ಗೋ ಅಂತ ಕೊಟ್ಟಾಗ ಈ ಒಂದು ಗೋ ಅಂತ ಕೊಟ್ಟಾಗ ನಮಗೆ ಆ ಮಗುವಿನ ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಆ ಒಂದು ಮಗುವಿಂದೆಲ್ಲ ಓಪನ್ ಆಗುತ್ತೆ. ಪ್ರತಿಯೊಂದು ಡೀಟೇಲ್ಸು ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ. ಆಗ ಈ ಕೊನೆಗೆ ಏನು ಮಾಡಬೇಕಪ್ಪ ಅಂದರೆ ನಾವಿಲ್ಲಿ ಕೆಳಗೆ ಯಾವ ಕ್ಲಾಸ್ಗೆ ಎಂಟ್ರಿ ಮಾಡಬೇಕು ಅಂತ ಕೆಳಗಿದೆ ನೋಡಿ ಇಂಪೋರ್ಟು. ಇಲ್ಲಿ ಫಸ್ಟಲ್ಲಿ ಸ್ಟೂಡೆಂಟ್ ಸ್ಟೇಟಸ್ಸು ಎಲ್ಲ ಡೀಟೇಲ್ಸ್ ಇದೆ, ಸೆಕೆಂಡಲ್ಲಿ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಇದೆ, ಮತ್ತು ಕೆಳಗೆ ಇಂಪೋರ್ಟ್ ಟು 2025 ಆ್ಯಂಡ್ 26 ಅಂತಿದೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಇವೆಲ್ಲ ನಾವೀಗ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಅಷ್ಟೇ ಸಾಧ್ಯ ಇದೆ. ಸೊ ಈ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಯಾವ್ಯಾವ ಸ್ಕೂಲಲ್ಲಿ ಓದಿದ್ದಾನೆ, ಯಾವ ಸ್ಕೂಲಲ್ಲಿ ಓದಿದ್ದಾನೆ, ಆ ಸ್ಕೂಲ್ ಡೇಸ್ ಕೊಡು ಇರ್ತದೆ. ಇಲ್ಲಿ ಮೇಲೆ ಅಪಾರ್ ಸ್ಟೇಟಸ್ ಜನರೇಟ್ ಆಗಿದೆಯೇ ಇಲ್ಲ ಅಂತಲೂ ಸಹ ತೋರಿಸುತ್ತೆ. ಈಗ ಕೆಳಗೆ ಏನು ಮಾಡೋಣ, ಯಾವ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೊತಿದ್ವಿ, ಆಲ್ರೆಡಿ ಇದು ನಾವು ಎಡಿಟ್ ಮಾಡೋಕ್ಕೆ ಬರಲ್ಲ. ಸೊ ಇಂಪೋರ್ಟು ಸೆಕ್ಷನ್, ಯಾವ ಸೆಕ್ಷನ್ಗೆ ಅಡ್ಮಿಷನ್ ಮಾಡಬೇಕು, ಡೇಟ್ ಆಫ್ ಅಡ್ಮಿಷನ್, ಯಾವ ಡೇಟಲ್ಲಿ ನಾವು ಅಡ್ಮಿಷನ್, ಯಾವ ಡೇಟ್ಗೆ ಅಡ್ಮಿಷನ್ ಮಾಡ್ಕೊತಾ ಇದ್ದೀವಿ ಅಂತಲೂ ಸಹ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ರೀತಿ ನಾವು ಡೇಟ್ ಆಫ್ ಅಡ್ಮಿಷನ್ ಡೇಟ್ ಹಾಕಬೇಕಾಗತ್ತೆ. ಡೇಟ್ ಹಾಕಿ ಇಲ್ಲಿ ಇಂಪೋರ್ಟ್ ಅಂತಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಇಂಪೋರ್ಟ್ ಅಂತ ಕೊಟ್ಟಾಗ ನೋಡಿ, ಆರ್ ಯು ಶೂರ್ ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ನೇಮ್ ಪ್ರೀವಿಯಸ್ ಕ್ಲಾಸ್ ಟು ಇಂಪೋರ್ಟೆಡ್ ಟು ಅಡ್ಮಿಟೆಡ್ ಅಂತ ಬರ್ತಾ ಇದೆ. ಸೊ ನಾವಿಲ್ಲಿ ಕನ್ಫರ್ಮ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಕನ್ಫರ್ಮ್ ಕೊಟ್ಟರೆ ಸ್ಟೂಡೆಂಟ್ ಸಕ್ಸಸ್ಫುಲ್ಲಿ ಇಂಪೋರ್ಟೆಡ್ ಅಂದರೆ ನಿಮ್ಮ ಲಾಗಿನ್ಗೆ ಈ ಸ್ಟೂಡೆಂಟು ಇಂಪಾರ್ಟೆಂಟ್ ಅಂದರೆ ಅಡ್ಮಿಷನ್ ಆಯಿತು ಅಂತ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಓಕೆ ಕೊಡಬೇಕಾಗತ್ತೆ. ನಾವೀಗ ಓಕೆ ಕೊಟ್ಟಾಗ ಈ ಮಗು ನಮ್ಮ ಶಾಲೆಗೆ ಅಡ್ಮಿಷನ್ ಆಗಿದೆ ಅಂತಲೇ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನಾವು ಪ್ರತಿ ಮಗುವನ್ನು ಒಂದು ವೇಳೆ ಪೆನ್ ನಂಬರ್ ಇಲ್ಲ ಅಂದರೂ ಸಹ ಪೆನ್ ನಂಬರ್ ಯಾವ ರೀತಿ ಪಡ್ಕೊಳ್ಬೇಕು ಮತ್ತು ಆ ಪೆನ್ ನಂಬರ್ ಇಲ್ಲ ಪಡ್ಕೊಂಡು ಯಾವ ರೀತಿ ಅಡ್ಮಿಷನ್ ಮಾಡ್ಕೋಬೇಕು ಅನ್ನೋದು ಸಹ ನಾನು ವಿವರವಾಗಿ ಹೇಳಿದ್ದೇನೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ಯಾಟ್ಸ್, UDAIS ಪ್ಲಸ್, HRMS ಹಾಗೂ ನಮ್ಮ ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚು ಒಂದು ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ.